ಕಳೆದ 3 ವರ್ಷಗಳಿಂದ ಅನುಮತಿ ಪಡೆಯದೆ ಕೆಂಪು ಕಲ್ಲು ಕ್ವಾರಿ ನಡೆಸಿದ ಪರಿಣಾಮ ಸಮಸ್ಯೆ ಎದುರಾಗಿದೆ. ಎಲ್ಲರಿಗೂ ಅನುಕೂಲ ಆಗುವ ನಿಟ್ಟಿನಲ್ಲಿ ಮಾಲಕರು ಮತ್ತು ಗ್ರಾಹಕರಿಗೆ ನಷ್ಟ ಆಗದ ರೀತಿಯಲ್ಲಿ ನಿಯಮ ರೂಪಿಸಲಾಗಿದ್ದು, ಮುಂದಿನ ಕ್ಯಾಬಿನೆಟ್ನಲ್ಲಿ ಸಮಸ್ಯೆ ಬಗೆಹರಿಯಬಹುದು ಎಂದು ವಿಧಾನಸಭೆಯ ಸ್ಪೀಕರ್ ಯುಟಿ ಖಾದರ್ ಅವರು ಹೇಳಿದರು. ಇರಾ ಗ್ರಾಮದ ಮಲಯಾಳಿ ಬಿಲ್ಲವ ಸೇವಾ ಸಂಘದ ಸಭಾಂಗಣದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು. ಜನಸಂಖ್ಯೆಗೆ ಅನುಗುಣವಾಗಿ ನಿರಂತರ ಅಭಿವೃದ್ಧಿ ಅಗತ್ಯ. ಈ ನಿಟ್ಟಿನಲ್ಲಿ ಹೆಚ್ಚುವರಿ ಅನುದಾನ ಬಿಡುಗಡೆ ಮಾಡಲಾಗಿದ್ದು, ಉಳಿದ ಸಣ್ಣ ಕೆಲಸಗಳಿಗೂ ಶೀಘ್ರ ಅನುದಾನ ನೀಡಲಾಗುವುದು. ಗ್ರಾಮದಲ್ಲಿ ಆಸ್ಪತ್ರೆ ನಿರ್ಮಾಣಕ್ಕೆ ಯೋಚಿಸಲಾಗಿದ್ದು, ಜಾಗ ಗುರುತಿಸಬೇಕಿದೆ. ಮೌಲಾನಾ ಆಜಾದ್ ಶಾಲೆ ತರಲಾಗಿದೆ. ಪ್ರೌಢಶಾಲೆ ಸಮರ್ಪಕವಾಗಿ ಬಳಸಿದ್ರೆ 2 ವರ್ಷದಲ್ಲಿ ಪಿಯು ಕಾಲೇಜಾಗಿ ಮೇಲ್ದರ್ಜೆಗೇರಿಸಲಾಗುವುದು ಎಂದು ಭರವಸೆ ನೀಡಿದರು. ಇವತ್ತು ಪರ್ಮಿಷನ್ ಇಲ್ಲದೆ ಹೋಗ್ಲಿ ಅಂತೇಳಿ ವಿಚಾರ ಇರ್ತದೆ. ನಾವು ಕೂಡ ಅರ್ಥ ಮಾಡಬೇಕು, ಪರ್ಮಿಷನ್ ಇಲ್ಲದೆ ನೇರವಾಗಿ ಎಸ್ಸಿಲು ಹೋಗ್ಬೋದು ಇದರಲ್ಲಿ. ಆದರೆ ನಾವು ಅದನ್ನು ಕೂತ್ಕೊಂಡು ಈ ಒಂದು ಸಮಸ್ಯೆ ಬಂದಾಗ ಮತ್ತೆ ನಾವು ಪರ್ಮಿಷನ್ ಇಲ್ಲದೆ ಮಾಡಿ ತಗೊಂಡು ನಮಗೆ ಹೋಗ್ಬೋದು, ಖುಷಿ ಇರ್ಬೋದು, ಕೆಲವರಿಗೆ ತಾತ್ಕಾಲಿಕ ಖುಷಿ ಆಗ್ಬೋದು. ಅದು ಅಂತಿಮವಾದ ಪರಿಹಾರ ಅಲ್ಲ. ಶಾಶ್ವತವಾದ ಪರಿಹಾರ ಏನಾಗಬೇಕಂತ ಎನಿಸಿಕೊಂಡು ಏನು ಪರ್ಮಿಷನ್ ತೆಕ್ಕೊಳ್ಳಿಕ್ಕೆ ಏನೆಲ್ಲ ಕಷ್ಟ ಇದೆ ಜನರಿಗೆ, ಅದನ್ನಾಗುವಂಥ ಕಷ್ಟಗಳೇನು, ಆ ಕಷ್ಟಗಳೆಲ್ಲನೂ ಕೂಡ ದೂರ ಮಾಡಿ ಪರ್ಮಿಷನ್ ಹಾಕಿದರೆ ಅವನಿಗೆ ಎಷ್ಟು ದಿವಸದಲ್ಲಿ ಪರ್ಮಿಷನ್ ಸಿಕ್ಕುವ ರೀತಿಯ ವ್ಯವಸ್ಥೆ ಮತ್ತು ಕಾನೂನುಗಳನ್ನು ತರಲಿಕ್ಕೆ ಬೇಕಾದಂಥ ತಿದ್ದುಪಡಿ ಮಾಡಲಿಕ್ಕೆ ಎಲ್ಲ ವಿಚಾರ ಆಗಿಕೊಂಡು ಬಹುಶಃ ಮುಂದಿನ ಕ್ಯಾಬಿನೆಟಲ್ಲಿ ಬಂದು ಇವತ್ತು ಸುಲಿತ ಮಾಡಿದರೆ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ ಹಾಕ್ಬೋದು, ತೆಕ್ಕೊಂಡು ಹೋಗ್ಬೋದು. ಅತಿ ಶೀಘ್ರದಲ್ಲಿ ಕೆಲಸ ಇವತ್ತು ಬಗೆಹರಿಸುವಂಥ ಕೆಲಸ ಇವತ್ತು ಖಂಡಿತವಾಗಿ ಇವತ್ತು ಆಗ್ತದೆ. ಬಂಟ್ವಾಳ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಚಂದ್ರಹಾಸ್ಕರ್ ಕೇರ್ ಅವರು ಮಾತನಾಡಿ, ಇರಾ ಗ್ರಾಮದಲ್ಲಿ ಪ್ರೌಢಶಾಲೆ ಬೇಕೆನ್ನುವ ಕನಸು ಸ್ಪೀಕರ್ ಈಡೇರಿಸಿದ್ದು, ಮುಂದಿನ ಸಾಲಿನಲ್ಲಿ ತರಗತಿ ಆರಂಭಗೊಳ್ಳಲಿದೆ. ಇರಾ ಗ್ರಾಮ ಉಳ್ಳಾಲ ಕ್ಷೇತ್ರಕ್ಕೆ ಸೇರ್ಪಡೆಯಾದ ಬಳಿಕ ಸಮಸ್ಯೆಗಳಿಗೆ ಪರಿಹಾರ ಕಾಣಲು ಸಾಧ್ಯವಾಗಿದೆ ಎಂದು ಹೇಳಿದರು. ಇರಾ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷೆ ನಳಿನಾಕ್ಷಿ ಅಧ್ಯಕ್ಷತೆ ವಹಿಸಿದ್ರು. ಮುಡಿಪು ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಬ್ದುಲ್ ಜಲೀಲ್ ಮುಂಟುಗೋಳಿ, ಮಾಜಿ ಅಧ್ಯಕ್ಷರಾದ ತುಳಸಿ ಪೂಜಾರಿ, ಮೊಯ್ತೀನ್ ಕುಂಜಿ, ಇಂಜಿನಿಯರ್ ತಾರನಾಥ್, ಪ್ರಮುಖರಾದ ದಿನೇಶ್ ಮೂಳೂರು, ಅಶ್ರಫ್, ಬಶೀರ್, ಉಸ್ಮಾನ್, ಅನಿಲ್, ಪ್ರತಾಪ್ ಚಂದ್ರ ಕರ್ಕೇರಾ, ಆಗ್ನೇಶ್ ಡಿಸೋಸಾ, ಪುಷ್ಪಲತಾ ಸಿ ಕರ್ಕೇರಾ, ಯಾಕೂಬ್, ವಾಣಿಶ್ರೀ, ಹಮೀದ್, ಸಿಎಚ್ ಮೊಹಮ್ಮದ್ ಮೊದಲಾದವರು ಉಪಸ್ಥಿತರಿದ್ದರು. ರಜಾಕ್ ಕುಕ್ಕಾಜೆ ಕಾರ್ಯಕ್ರಮವನ್ನು ನಿರೂಪಿಸಿದರು. ವಿದ್ಯಾಧರ್ ಶೆಟ್ಟಿ, ವಿ4 ನ್ಯೂಸ್, ಉಳ್ಳಾಲ. St. Aloysius Gonzaga School, Mangaluru, a unit of St. Aloysius institutions affiliated to CBSE, New Delhi. The school provides holistic education with modern infrastructure, competent faculty, co-curricular and extracurricular activities. Admission now open for 2025-26 batch to both boys and girls for pre-KG, KG1, KG2 and Class 1. For admission, visit website St. Aloysius Gonzaga School, Mangaluru and register.